ಗದಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಿದ್ದ ಸಭೆಯಲ್ಲಿ ಬರ ಪರಿಸ್ಥಿತಿ ವರದಿಯಲ್ಲಿ ಲೋಪ ಕಂಡುಬಂದ ಹಿನ್ನೆಲೆಯಲ್ಲಿ ಸಚಿವ ಬಸವರಾಜ ರಾಯರೆಡ್ಡಿ ಕೃಷಿ ಅಧಿಕಾರಿ ಚೇತನಾ ಪಾಟೀಲ್ ವಿರುದ್ಧ ಕೆಂಡಾಮಂಡಲವಾಗಿದ್ದರು. ಸಚಿವರು ಸಭೆಯಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಕ್ಕೆ ಮನನೊಂದ ಕೃಷಿ ಅಧಿಕಾರಿ ಗಳಗಳನೆ ಕಣ್ಣೀರಿಟ್ಟಿದ್ರು. ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಸಚಿವರು ಇಂದು ಸ್ಪಷ್ಟನೆ ನೀಡಿದ್ದಾರೆ. ಕರ್ನಾಟಕ ವಾಟರ್ ಟೆಕ್ನಾಲಜಿ ಮಾಡ್ತಾ ಇದ್ದಾರೆ ಸರ್. ಅದರಾಗಿದ್ದು ಈಗೇನು ಬಂದಿದಾವಲ್ಲ ಸರ್, ಬಂದಿದ್ದನ್ನ ಗದಗ ಜಿಲ್ಲೆಗೆ 70 ಯೂನಿಟ್ಗಳನ್ನ ಅಪ್ ಟು 1.5 ಲಕ್ಷವರೆಗೆ ಬರುವ ರಿಪೇರಿ ಮಾಡ್ರಿ ಅಂತ ನಮ್ಗೆ ಹೇಳಿದಾರೆ ಸರ್. ಗೌರ್ಮೆಂಟ್ ದುಡ್ಡು ಅದು ಸರ್, ಗೌರ್ಮೆಂಟ್ ದುಡ್ಡು ನೀವು ಪ್ರೈವೇಟೈಸೇಷನ್ ಕೊಟ್ಟಿದ್ದೀರಿಲ್ಲ. ಸುತ್ತ ಕುಡಿಯೋ ನೀರು ಘಟಕ ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಕೊಟ್ಟಿದ್ರಿಲ್ಲ ನೀವು. ಸೆಕೆಂಡರಿ ಮ್ಯಾಟರ್. ನೀವು ಪ್ರೈವೇಟ್ ಟೈಮ್ ಕೊಟ್ಟರೆ ಪ್ರೈವೇಟ್ ಟೈಮ್ ಕೊಟ್ಟರೆ ಲ್ಯಾಂಡ್ ಇರ್ತಾರೆ, ಇವ್ರು ಮಾಡ್ಬಿಡ್ತಾರೆ, ಇವ್ರು ಮಾಡ್ತಾರೆ, ಅದು ಟೆಂಡರ್ ಮುಖಾಂತರ ಆಗಿದೆ. ಏನಾಗ್ತದೆ ನಾನು ಹೇಳ್ತಾರೆ, ನೀವು ಹೇಳ್ತಾರೆ. ಕೆಲವು ಮಂದಿ ಏನ್ ಮಾಡ್ತಾರ, ಟೆಂಡರ್ ಇವ್ರು ಹಾಕ್ತಾರೆ. ಯಾರೋ ನಮ್ಮಂತವ್ರು ಹಿಂಗ್ ಮಾಡ್ಬಿಡ ಅವ್ರಿಗೆ ಕೊಟ್ಬಿಡೋಣ ಹುಡುಗ ಅಂತೇಳಿ ಅವ್ರಿಗೆ ಕೊಡ್ತಾರೆ. ಅದಕ್ಕೆ ಪ್ರೈವೇಟ್ ಅಂತ. ಇಲ್ಲಿ ಟೆಂಡರ್ ಮುಖಾಂತರ ಮಾಡಿದ್ರಿಲ್ಲ, ನಮ್ಗೇನಾಗಬೇಕು? ಅವ್ರು ಹೇಳಿದಾಗೆ ಯಾರು ಕಾಂಟ್ರಾಕ್ಟರ್ಸು ಟೆಂಡರ್ ಮುಖಾಂತರ ಮಾಡಿದರೆ ಮೇಂಟೆನೆನ್ಸ್. ಶಿರಹಟ್ಟಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ನಡೆದ ಲಕ್ಷ್ಮೀಶ್ವರ ಹಾಗೂ ಶಿರಹಟ್ಟಿ ತಾಲೂಕು ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಆರಂಭಕ್ಕೂ ಮುನ್ನ ಸಚಿವರು ಕೃಷಿ ಅಧಿಕಾರಿ ಚೇತನಾ ಪಾಟೀಲ್ ಅವರನ್ನು ಕರೆದು ಸಮಾಧಾನ ಪಡಿಸಿದರು. ಸಂಖ್ಯಾ ಆಫೀಸರ್ ಎದ್ದ ಮೇಲೆ ನೀವು ಹೇಳ್ತೀರಿ, ಬಟ್ ಇಟ್ ಇಸ್ ನಾಟ್ ಶೋ ಯುವರ್ ಇದು ಹೇಳ್ಬೇಕು ಸ್ಮಾರ್ಟ್ ಆಗಿ. ಹಿಂಗಾಗಿದೆ, ಹಿಂಗ್ ಮಾಡಬೇಕು, ಗೊತ್ತಾಯ್ತಾ ಸರ್? ಈ ಸತಿ ಮುಂಗಾರು ಇವಾಗ ಟೋಟಲ್ 48 ಹೆಸರು. F1 ಅಂದ್ರೆ ಏನಂತ ಹೇಳೋ? F1 ಅಂತಂದ್ರೆ ಗ್ರಾಮ ಪಂಚಾಯತಿ ಯೂನಿಟಿಗೆ ಒಂದು ಪಂಚಾಯತಿಗೆ 4 ಪ್ರಯೋಗಗಳು ಆಗ್ತವೆ ಸರ್. ಹೆಸರು ಮುಖ್ಯ ಬೆಳೆ ಇರುವುದರಿಂದ ಅಂದ್ರೆ ಟೋಟಲ್ ಒಂದು ಗ್ರಾಮ ಪಂಚಾಯತಿ ಯೂನಿಟಿಗೆ 50 ಹೆಕ್ಟೇರ್ ಬೆಳೆ ಬೆಳೆದಿದ್ರೆ ಅದು ಮುಖ್ಯ ಬೆಳೆ ಅಂತ ಹೇಳ್ಕೊಂಡು ಸೆಲೆಕ್ಟ್ ಆಗುತ್ತೆ ಸರ್. ಅಧಿಸೂಚಿತ ಬೆಳೆ ಸರ್. ಫಾರ್ಮ್ ನಂಬರ್ 1 ಅಂತಂದ್ರೆ ಅದು ಒಂದು NIC ಯೂನಿಟ್ ಇಂದ ಹಳ್ಳಿ ಸೆಲೆಕ್ಟ್ ಆಗಿರುತ್ತೆ ಸರ್. ಸರ್ವೆ ನಂಬರು ಅದಕ್ಕೆ ಅಲಾಟ್ ಆಗಿ ವರದಿ ಕೇಳುವಾಗ ಸ್ಪಷ್ಟತೆ ಇರಲಿ ಅಂತ ಹೇಳಿದ್ದೇನೆಯೇ ಹೊರತು ಬೇರೆ ಉದ್ದೇಶವಿಲ್ಲ. ನಾವೆಲ್ಲರೂ ಒಂದಾಗಿ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ನಿನ್ನೆ ನಡೆದ ಘಟನೆಗೆ ಬೇಜಾರು ಮಾಡಿಕೊಳ್ಬೇಡಿ. ಆದರೆ ಸಭೆಗೆ ಬರುವಾಗ ಸರಿಯಾದ ಮತ್ತು ನಿಖರ ಮಾಹಿತಿಯೊಂದಿಗೆ ಬರಬೇಕು. ಅಧಿಕಾರಿಗಳಿಗೆ ಕೆಲಸದ ಜವಾಬ್ದಾರಿ ನೆನಪಿಸುತ್ತಲೇ ಪ್ರೀತಿಯಿಂದ ಸಮಾಧಾನ ಪಡಿಸಿದ ಸಚಿವರ ನಡೆ ಈಗ ಸಾರ್ವಜನಿಕ ವಲಯದಲ್ಲಿ ಗಮನ ಸೆಳೆದಿದೆ. ವರದಿ ಗಾಳೆಪ್ಪ H. ಹರಿಜನ, ಗದಗ. ಎನ್ನುವಂಥ ದೊಡ್ಡ ಊರಿಗೆ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಒಟ್ಟಾರೆ ನೀರನ್ನು ಪೂರೈಕೆ ಮಾಡುವಂಥ ಅಧಿಕಾರಿಗಳ ಉತ್ತರ ಸಮರ್ಪಕವಾಗಿಲ್ಲ. ಆ ಅಧಿಕಾರಿಗಳ ಒಂದು ಕಾರ್ಯನಿರ್ವಹಣೆ ನನಗೆ ತೃಪ್ತಿ ತಂದಿಲ್ಲ. ಅದಕ್ಕೆ ಅವ್ರಿಗೆ ಒಂದು ನೋಟಿಸ್ ಕೊಡಿ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ 1 ವಾರದಲ್ಲಿ ಸರಿಯಾಗಬೇಕು. ಇಲ್ಲದಿದ್ದರೆ ಅವರ ವಾರ್ಷಿಕ ವರದಿಯಲ್ಲಿ ಅವರ ಹೆಸರನ್ನು ಕಂಪ್ಲೇಂಟನ್ನು ನಮೂದಿಸಬೇಕು. CRL ಮಾಡಿದರೆ ಅವ್ರಿಗೆ ಇದೆಲ್ಲ ಕಟ್ಟಾಗುತ್ತೆ, ಪೆನ್ಷನ್ ಗಿನ್ಷನ್. ಅದಕ್ಕೆ ಬಿಡಿ, ನಮಗೆ ಬಿಸ್ನೆಸ್ ರೂಲ್ಸ್ ನಮ್ಗೆ ಗೊತ್ತು. ಅದಕ್ಕೆ ಆ ವಾರ್ನಿಂಗನ್ನು ಇವತ್ತು ನಾನು ಕೊಟ್ಟಿದ್ದೇನೆ. ಅದನ್ನು ಡೆಪ್ಟಿ ಸೆಕ್ರೆಟರಿ ಅವರಿಗೆ ಮುಂದಿನ 1 ವಾರ 10 ದಿವಸದಲ್ಲಿ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ತೆಗೆದುಕೊಳ್ತಾರೆ. ಅದೇ ಅರ್ಬನ್ ವಾಟರ್ ಸಪ್ಲೈ ಲಕ್ಷ್ಮೇಶ್ವರ್ ಮತ್ತು ಶಿರಹಟ್ಟಿ ಎರಡೂ ನಗರ ಕೇಂದ್ರಗಳಿಗೆ ಕೂಡ ಎಷ್ಟು ಲೀಟರ್ 135 ಲೀಟರ್ಸ್ ಪರ್ ಕ್ಯಾಪ್ಟ ಕೊಡಬೇಕು. ಅಲ್ಲಿ ಸುಮಾರು 46,000 ಜನ ಲಕ್ಷ್ಮೇಶ್ವರದಲ್ಲಿ, ಇಲ್ಲಿ ಒಂದು 26 ಹೇಳಿದ್ರಲ್ಲ ಅವರು, ಜನಕ್ಕೆ ಕೊಡಬೇಕು. ಅದಕ್ಕೆ ಅದ್ರ ಕೂಡ ಸಮರ್ಪಕವಾದಂಥ ಉತ್ತರ ಸಿಕ್ಕಿಲ್ಲ ನನಗೆ. ಅರ್ಬನ್ ವಾಟರ್ ಸಪ್ಲೈದು ಕೂಡ ಅದಕ್ಕೆ ಮುಂದಿನ ವಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅರ್ಬನ್ ವಾಟರ್ ಸಪ್ಲೈ ಮತ್ತು ಅವ್ರಿಗೂ ಕೂಡ ನಾನು ಹೇಳಿದ್ದೇನೆ, ಸಂಪೂರ್ಣವಾದಂಥ ಸಮ್ರಿ ವಿವರವನ್ನು ತೆಗೆದುಕೊಂಡು ನನಗೆ ರಿವ್ಯೂ ಮಾಡಬೇಕು. ಸಾಧ್ಯವಾರ 1 ಡೇ ಫುಲ್ ಡೇ ಐ ವಾಂಟ್ ಟು ಸಿಟ್ ಅಂತ ಹೇಳಿದ್ದೇನೆ. ಅದಕ್ಕೆ ಇದೆಲ್ಲ
ಒಂದು ಬೆಳೆ, ಒಂದು ಮಳೆ ಹಾನಿ, ಒಂದು ಕುಡಿಯೋ ನೀರು, ಈ ಎಲ್ಲ ವಿಚಾರದ ರಿವ್ಯೂ ಆಗಿದೆ. ಮತ್ತು ಅದರ ಜೊತೆಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. ಮೊದಲು ಕೇಂದ್ರ ಸರ್ಕಾರ 90% ಹಣ ಕೊಡ್ತಾಯಿದ್ರು.